ಇಂದಿನಿಂದ ಪ್ರಾರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ಹೂ ನೀಡಿ ಪರೀಕ್ಷಾ ಕೇಂದ್ರಕ್ಕೆ ಸ್ವಾಗತ ಮಾಡಿಕೊಂಡ ಚಿಕ್ಕೋಡಿ ಡಿಡಿಪಿಐಆರ್ ಎಸ್ ಸೀತಾರಾಮು ನಂತರ ಚಿಕ್ಕೋಡಿ ಪಟ್ಟಣದ ಸಿಎಸ್ಎಸ್ ಪ್ರೌಢಶಾಲೆ ಚಿಕ್ಕೋಡಿ ವಿದ್ಯಾರ್ಥಿಗಳಿಗೆ ಹೂ ನೀಡಿ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡಿಕೊಂಡ ಚಿಕ್ಕೋಡಿ ಡಿಡಿಪಿಐ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಟ್ಟು 601 ಪ್ರೌಢಶಾಲೆಗಳಿದ್ದು 47,511 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 25,159 ವಿದ್ಯಾರ್ಥಿಗಳು ಹಾಗೂ 22,352 ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯಲಿದ್ದಾರೆ. 130 ಪರೀಕ್ಷಾ ಕೇಂದ್ರಗಳು, 46 ಕ್ಲಸ್ಟರ್ ಕೇಂದ್ರಗಳು ಮತ್ತು 84 ಕ್ಲಸ್ಟರ್ ರಹಿತ ಕೇಂದ್ರಗಳಿದ್ದು 1,973 ಕೊಠಡಿಗಳ ವ್ಯವಸ್ಥೆ. ಎಲ್ಲಾ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಕೂಡ ಇದೆ. ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ SSLC ಪರೀಕ್ಷೆ ರೀತಿ ನಾವು ಕೂಡ ಇಲ್ಲಿ ಇವತ್ತು ಪರೀಕ್ಷೆ ನಡೀತಾ ಇದೆ, ಪ್ರಾರಂಭ ಆಗ್ತಾ ಇದೆ. ಎಲ್ಲ ಮಕ್ಕಳುಗಳು ಕೂಡ ಈಗ ಈ ಪರೀಕ್ಷಾ ಕೇಂದ್ರಕ್ಕೆ ಇಲ್ಲಿಗೆ ಎಂಟ್ರಿ ಆಗ್ತಾ ಇದ್ದಾರೆ. ಸುಮಾರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 130 ಕೇಂದ್ರಗಳಲ್ಲಿ ಇವತ್ತು ಕನ್ನಡ ಪರೀಕ್ಷೆ ಫಸ್ಟ್ ಲ್ಯಾಂಗ್ವೇಜ್ ಇವತ್ತು ಬರೀತಾ ಇದ್ದಾರೆ ಮಕ್ಕಳುಗಳು. ಎಲ್ಲರೂ ಕೂಡ ಖುಷಿಯಿಂದ ಬರ್ತಾ ಇದ್ದಾರೆ. ಈಗಾಗಲೇ ಭಯಮುಕ್ತರಾಗಿ ಅವರು ಪರೀಕ್ಷೆ ಬರೆಯೋ ರೀತಿ ಎಲ್ಲ ರೀತಿಯ ಅವರುಗಳಿಗೆ ನಾವು ಮಾರ್ಗದರ್ಶನ ಮಾಡಿದ್ದೀವಿ. ಬೇಗ ಮಕ್ಕಳು ಒಂದು 3/4 ಗಂಟೆ ಬೇಗನೆ ಕೂಡ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲ ಪೊಲೀಸ್ ಬಂದೋಬಸ್ತ್ ಇದೆ, CC ಕ್ಯಾಮ್ರಾ ಇದೆ, ವೆಬ್ಕಾಸ್ಟಿಂಗ್ ಆಗ್ತಾ ಇದೆ. ಎಲ್ಲರೂ ಕೂಡ ಪೋಷಕರು ಕೂಡ ಆತಂಕ ನಿವಾರಣೆ ಮಾಡುವಂಥ ಕೆಲಸವನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಇವತ್ತು 10 ಗಂಟೆಯಿಂದ 1:30ವರೆಗೆ ಪರೀಕ್ಷೆ ಇವತ್ತು ನಡೀತದೆ. ಎಲ್ಲ ಮಕ್ಕಳುಗಳು ಕೂಡ ಕಡ್ಡಾಯವಾಗಿ ಹಾಜರಾಗಬೇಕು, ಪರೀಕ್ಷೆ ಬರೀಬೇಕು ಅಂತೇಳಿ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀವಿ. ಶಾಂತಿಯುತವಾಗಿ ಪರೀಕ್ಷೆ ನಡೀಲಿಕ್ಕೆ ಎಲ್ಲ ಮಾಧ್ಯಮದವರು ಸಾರ್ವಜನಿಕರು ಕೂಡ ಸಹಕಾರ ಕೊಡಬೇಕು ಅಂತೇಳಿ ನಾವು ಕೋರ್ಕೊಳ್ತಾ ಇದ್ದೀವಿ. 130 ಮುಖ್ಯ ಅಧೀಕ್ಷಕರು, 64 ಉಪ ಅಧೀಕ್ಷಕರು, 130 ಮೊಬೈಲ್ ಸ್ವಾಧೀನ ಅಧಿಕಾರಿಗಳು, ಪ್ರಶ್ನೆ ಪತ್ರಿಕೆ ತಲುಪಿಸಲು 48 ಮಾರ್ಗಗಳು, 48 ಮಾರ್ಗಾಧಿಕಾರಿಗಳ ನೇಮಕ ಮಾಡಿ ಪರೀಕ್ಷೆಯ ಸುಗಮ ನಿರ್ವಹಣೆಗೆ ಆಸನ ವ್ಯವಸ್ಥೆ ಸೇರಿದಂತೆ ಎಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸಲಾಗಿದೆ.